ರಾಗಿ ಫಾಲೂದಾ ಇದೊಂದು ಹೆಲ್ದಿ ಡೆಸರ್ಟ್. ಇದನ್ನ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು, ಮಕ್ಕಳು, ಹಾಗೆ ಶುಗರ್ BP ಕೂಡ ಇರೋರು ತಿನ್ಬೋದು. ಅಷ್ಟೊಂದು ಹೆಲ್ದಿ ಆಗಿದೆ, ಅಷ್ಟೇ ಫುಲ್ ಆಫ್ ನ್ಯೂಟ್ರಿಯನ್ಸ್ ಇದೆ. ಮಾಡೋದು ಹೇಗೆ ಅಂತ ನೋಡೋಣ. 1 ಕಪ್ ರಾಗಿನ ತಗೊಂಡಿದ್ದೀನಿ. ಅದನ್ನ ನೀಟಾಗಿ ಒಂದು 4 ರಿಂದ 5 ಸಾರಿ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ರಾಗಿಯಲ್ಲಿ ಸ್ವಲ್ಪ ಮಣ್ಣು ಕಲ್ಲು ಉಳ್ಕೊಂಡಿರುತ್ತೆ. ಕಲರ್ ಕೂಡ ಎಷ್ಟು ಚೇಂಜ್ ಆಗಿದೆ ನೀರಿಂದು. ಸೊ ಒಂದು 4 ರಿಂದ 5 ಸಾರಿ ವಾಶ್ ಮಾಡ್ಕೊಂಡ್ಬಿಟ್ಟು ನಾನು ಇದನ್ನ ಒಂದು ರಾತ್ರಿ ನೆನೆಯಕ್ಕಿಡ್ತೀನಿ. 6 ರಿಂದ 7 ಗಂಟೆ ನೆನೆಯಕ್ಕಿಟ್ರು ಪರವಾಗಿಲ್ಲ. ಇವಾಗ ನಾನು ನೀರನ್ನೆಲ್ಲ ತೆಕ್ಕೊಂಡ್ಬಿಟ್ಟು ರಾಗಿನ ಮಿಕ್ಸಿ ಜಾರ್ಗೆ ಹಾಕೊಳ್ತೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನಾನು ಇದಕ್ಕೆ ಹಸಿ ಕೊಬ್ಬರಿನ ತಗೊಂಡಿದ್ದೀನಿ. 1 ಬೌಲಷ್ಟು ಹಸಿ ಕೊಬ್ಬರಿನ ಹಾಕೊಳ್ತೀನಿ. ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ಹಾಗೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇವಾಗ ರುಬ್ಬಿರೋ ಅಂತಹ ರಾಗಿನ ನಾನು ಮೊದಲಿಗೆ ಈ ರೀತಿ ಸಾನ್ಗೆಯಲ್ಲಿ ಕ್ಲೀನಾಗಿ ಸೋಸ್ಕೊಂಡ್ಬಿಡ್ತೀನಿ. ಹಾಲುಣಿಸುವಂಥ ತಾಯಂದಿರು ಇದನ್ನ ತಗೊಳ್ಳೋದ್ರಿಂದ ಅವರಲ್ಲಿ ಕ್ಯಾಲ್ಸಿಯಂ ಕೊರತೆ ಆಗಲ್ಲ. ಹಾಗೆ ಮಕ್ಕಳ ಬೆಳವಣಿಗೆಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಅವರ ಟೀತ್ ಸ್ಟ್ರಾಂಗ್ ಆಗುತ್ತೆ, ಬೋನ್ ಸ್ಟ್ರಾಂಗ್ ಆಗುತ್ತೆ. ಮತ್ತೆ ದೊಡ್ಡವರಲ್ಲಿ ಡೈಜೆಷನ್ ಪ್ರಾಬ್ಲಮ್ ಇದ್ರೆ ಅದು ಕೂಡ ಇಂಪ್ರೂವ್ ಆಗುತ್ತೆ. ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ಡಯಟ್ ಮಾಡೋರು ತಗೋಬಹುದು. ಹಾಗೆ ಇದನ್ನ ಶುಗರ್ ಫ್ರೀ ಆಗಿ ನಾವು ರೆಡಿ ಮಾಡ್ಕೊಳ್ಳೋದ್ರಿಂದ ಇದನ್ನ ಶುಗರ್ BP ಇರೋರು ಕೂಡ ತಗೊಳ್ಬಹುದು. ಇದರಲ್ಲಿ ಅಷ್ಟೊಂದು ಕ್ಯಾಲ್ಸಿಯಂ, ಐರನ್ ಇದೆ, ಪ್ರೋಟೀನ್ ಇದೆ. ಮತ್ತೆ ನಿಮ್ಗೆ ಹೊಟ್ಟೆ ಬೇಗ ಹಸಿವಾಗುತ್ತೆ ಅಂದ್ರೆ ಇದನ್ನ ಕುಡಿಯೋದ್ರಿಂದ ನಿಮ್ಗೆ ಅಷ್ಟೊಂದು ಬೇಗ ಹಸಿವಾಗೋದಿಲ್ಲ. ಇವಾಗ ನಾನು ಇದನ್ನ ಒಂದು ಬಟ್ಟೆನ ಹಾಕಿ ಇನ್ನೊಂದ್ಸರಿ ಸೋಸ್ಕೊಂಡ್ಬಿಡ್ತೀನಿ. ಸಾನ್ಗೆಯಿಂದ ಸ್ವಲ್ಪ ಏನಾದ್ರೂ ಅದ್ರ ಸಿಪ್ಪೆದು ಬಂದಿರುತ್ತೆ. ಸೊ ಈ ರೀತಿ ಒಂದ್ಸಾರಿ ಬಟ್ಟೆಲೆ ಸೋಸ್ಕೊಂಡ್ಬಿಡ್ತೀನಿ. ಮೊದಲಿಗೆ ಏನಕ್ಕೆ ಬಟ್ಟೆಯಲ್ಲಿ ಸೋಸ್ಕೊಳ್ಳಿಲ್ಲ ಅಂದ್ರೆ ನಾನು ಇದನ್ನ ಪದೇ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೆ. 1-2 ರಿಂದ 3 ಸಾರಿ ಗ್ರೈಂಡ್ ಮಾಡ್ಕೊಂಡಿದ್ದೆ. ಹಾಗೆ ಬಟ್ಟೆಯಲ್ಲಿ ಸ್ವಲ್ಪ ಸಿಪ್ಪೆ ಎಲ್ಲ ಜಾಸ್ತಿ ಬಂದ್ರೆ ಅಷ್ಟೊಂದು ನೀಟಾಗಿ ಸ್ಟೇನ್ ಆಗಲ್ಲ ಅಂತ ನಾನು ಮೊದಲಿಗೆ ಸಾನ್ಗೆಗೆ ಹಾಕೊಂಡು ಆಮೇಲೆ ಬಟ್ಟೆಗೆ ಹಾಕೊಂಡಿದ್ದೀನಿ. ಇವಾಗ ರಾಗಿ ಮಿಲ್ಕ್ ರೆಡಿ ಆಗಿದೆ. ಫಾಲೂದಾ ಮಾಡೋಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೆ ಅದು ಶಾವಿಗೆ ಮತ್ತೆ ಚಿಯಾ ಸೀಡ್ಸ್. ನಾನಿಲ್ಲಿ ಒಂದು ಅರ್ಧ ಬೌಲಷ್ಟು ಶಾವಿಗೆನ ತಗೊಂಡಿದ್ದೀನಿ. ಅದಕ್ಕೆ ರಾಗಿ ಮಿಲ್ಕ್ನ ಹಾಕೊಂಡು ಸ್ವಲ್ಪ ಹೊತ್ತು ಕುದಿಸ್ಕೊಳ್ತೀನಿ. ತುಂಬಾ ಕುದಿಸೋದ್ರಿಂದ ರಾಗಿ ಗಟ್ಟಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಇದನ್ನ ಕಾನ್ಸ್ಟೆಂಟ್ ಆಗಿ ಕಲಿಸ್ತಾ ಇರಬೇಕು. ಇವಾಗ ಇದು ಆರೋ ತನಕ ನಾನು ಇದಕ್ಕೆ ಒಂದು ಸ್ವಲ್ಪ ಆಪಲ್ ಪ್ಯೂರಿನ ರೆಡಿ ಮಾಡ್ಕೊಳ್ತೀನಿ. ಮಿಕ್ಸಿ ಜಾರ್ಗೆ ನೆನೆಸಿ ಸುಲಿದಿರೋ ಅಂತ 5 ಬಾದಾಮ್, 3 ಖರ್ಜೂರ, 2 ಅಂಜೀರ, ಹಾಗೆ ಇದಕ್ಕೆ 1 ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೊಂಡಿರೋ ಆಪಲ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ನುಣ್ಣಗೆ ರುಬ್ಕೊಂಡ್ಬಿಡ್ತೀನಿ. ನೋಡಿ ಪೇಸ್ಟ್ ರೆಡಿ ಆಗಿದೆ. ಇದಕ್ಕೆ ನಾನು ನೆನೆಸಿಟ್ಟಿರೋ ಚಿಯಾ ಸೀಡ್ಸ್ನ ಹಾಕೊಳ್ತಾ ಇದ್ದೀನಿ. ಚಿಯಾ ಸೀಡ್ಸ್ನ ನಾವು ಯಾವಾಗಲೂ ನೆನೆಸಿನೇ ತಗೋಬೇಕು, ಹಾಗೆ ಹಾಕೋಬಾರ್ದು. ಇದು ಗಂಟ್ಲಲ್ಲಿ ಸಿಕ್ಕೋ ಚಾನ್ಸಸ್ ಇರುತ್ತೆ. ಇವಾಗ ಇದಕ್ಕೆ ಆಪಲ್ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತೀನಿ. ಈ ರೀತಿ ಖರ್ಜೂರ, ಅಂಜೀರ ಹಾಕೊಳ್ಳೋದ್ರಿಂದ ನಮಗೆ ಫಾಲೂದಾ ಸ್ವಲ್ಪ ಸ್ವೀಟ್ ಆಗಿ ಬರುತ್ತೆ. ಯಾಕಂದ್ರೆ ನಾವಿಲ್ಲಿ ಶುಗರ್ ಮತ್ತೆ ಜಾಗ್ರಿನ ಯೂಸ್ ಮಾಡ್ತಾ ಇಲ್ಲ. ನಾನಿವಾಗ ರಾಗಿ ಮತ್ತೆ ಶಾವಿಗೆನ ಬೇಯಿಸಿಟ್ಕೊಂಡಿದ್ನಲ್ಲ ಅದನ್ನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಇನ್ನೂ ತೆಳುವಾಗಿ ಬೇಕಂದ್ರೆ ನೀವು ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೋಬಹುದು. ಫಾಲೂದಾ ಸ್ವಲ್ಪ ಕ್ರೀಮಿ ಆಗಿರ್ಲಿ ಅಂತ ನಾನು ಗಟ್ಟಿಯಾಗಿನೇ ತಗೊಂಡಿದ್ದೀನಿ. ನಿಮ್ಗೆ ಸ್ವಲ್ಪ ಸ್ವೀಟ್ ಇಷ್ಟ ಅಂದ್ರೆ ನೀವು ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆನ ಸೇರಿಸ್ಕೋಬಹುದು. ಇವಾಗ ಮಿಶ್ರಣ ರೆಡಿ ಆಗಿದೆ. ನೋಡಿ ಕ್ರೀಮ್ ಅಂಡ್ ಥಿಕ್ ಆಗಿ ಬಂದಿದೆ. ನಿಮ್ಗೆ ಬೇರೆ ಫ್ರೂಟ್ಸ್ ಇಷ್ಟ ಆದ್ರೆ ಅದನ್ನು ಹಾಕೋಬಹುದು. ನಾನಿಲ್ಲಿ ಪೊಮೊಗ್ರಾನೇಟ್, ಆಪಲ್ ಮತ್ತೆ ಗ್ರೇಪ್ಸ್ ನ ಹಾಕೊಳ್ತಾ ಇದ್ದೀನಿ. ಸೂಪರ್ ಆಗಿದೆ, ಡೆಲಿಷಿಯಸ್ ಆಗಿದೆ, ಅಷ್ಟೇ ಟೇಸ್ಟಿ ಆಗಿದೆ. ಕ್ಯಾಲ್ಸಿಯಂ ರಿಚ್ ಇದೆ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರೋರು ಕೂಡ ಇದನ್ನ ಸೇವಿಸಬಹುದು. ಹಾಗೆ ಮಕ್ಕಳಿಗೆ ಕೂಡ ಕೊಡ್ಬೋದು. ಇದಕ್ಕೆ ಸ್ವಲ್ಪ ಹನಿನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಆ ಡ್ರೈ ಫ್ರೂಟ್ಸ್ನ ನೀವು ಹಾಕೋಬಹುದು. ನಾನಿಲ್ಲಿ ಕ್ಯಾಶ್ಯೂ ಮತ್ತೆ ಪಂಪ್ಕಿನ್ ಅಂಡ್ ಮೆಲನ್ ಸೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಹೆಲ್ದಿ, ಡೆಲಿಷಿಯಸ್, ನ್ಯೂಟ್ರಿಷಿಯಸ್ ರಾಗಿ ಫಾಲೂದಾ ರೆಡಿ.